ಹಾಯ್ ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ತುಂಬ ದಿನಗಳ ನಂತರ ನಾನು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನಿವತ್ತು ಹೆಸರು ಬೇಳೆನ ಉಪಯೋಗಿಸ್ಕೊಂಡು ನಿಪ್ಪಟ್ಟನ್ನು ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ 1/4 ಕಪ್ಪಷ್ಟು ಹೆಸರು ಬೇಳೆನ ಚೆನ್ನಾಗಿ ಒಂದು 3ರಿಂದ 4 ಸತಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಳ್ಬೇಕಾಗುತ್ತೆ. ಹಾಗೆ 1/4 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡು ಅದನ್ನು ಕೂಡ ಹುರಿದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಸ್ವಲ್ಪ ದಪ್ಪವಾಗಿ ಕ್ರಷ್ ಮಾಡಿ ಇಟ್ಕೊಂಡ್ರೆ ಸಾಕು. ಅದನ್ನು ಕೂಡ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಇದನ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕಡಲೆ ಬೀಜನ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಳ್ಳಿ. ನೆಕ್ಸ್ಟು ನಾನು ಕಡಲೆ ಬೀಜನ ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದೇ ಮಿಕ್ಸಿ ಜಾರ್ಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ 1 ಇಂಚಷ್ಟು ಹಸಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೆ. ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತುಂಬ ನುಣ್ಣಗೆ ಪೌಡರ್ ಮಾಡಿಸಿಟ್ಕೊಂಡಿರಬೇಕು. ಹಾಗೆ ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿಣನ ಹಾಕ್ತಾಯಿದ್ದೀನಿ. ಹಾಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿದು ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇತ್ತು ಅಂತ 3 ಅಷ್ಟೇ ನಾನು ತೊಗೋತಾ ಇದ್ದೀನಿ. ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಪುದೀನೂ ಬೇಕಾದರೆ ಹಾಕ್ಕೋಬೋದು. ಹಾಗೆ ನಾನು ಒಂದು 2-3 ಟೀ ಸ್ಪೂನಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿನೂ ಸಹ ಹಾಕ್ತಾಯಿದ್ದೀನಿ. ತುಪ್ಪದ ಬದಲಾಗಿ ಬೆಣ್ಣೆ ಅಥವಾ ಎಣ್ಣೆನೂ ಹಾಕ್ಕೋಬೋದು. ನೆಕ್ಸ್ಟು ಅದಕ್ಕೆ ನಾನು ನೆನೆಸಿಟ್ಕೊಂಡಿರುವಂತಹ ಹೆಸರು ಬೇಳೆನೂ ಸಹ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ನೀವು ಮನೇಲಿ ರೊಟ್ಟಿಗೆಲ್ಲ ಮಾಡಿಸಿಟ್ಕೊಂಡಿರ್ತೀರಲ್ಲ, ಅದಾದರೂ ಆಗುತ್ತೆ, ಅಥವಾ ಅಂಗಡಿಯಿಂದ ತೊಗೊಂಬಂದಿರೋದಾದರೂ ಸರಿ ಆಗುತ್ತೆ. ನೆಕ್ಸ್ಟು ಹೆಸರುಬೇಳೆ ಹಾಕ್ಕೊಂಡು ನೆನೆಸಿಟ್ಕೊಂಡಿರುವಂತಹ ಕಡಲೆ ಬೀಜನೂ ಸಹ ನಾನು ಹಾಕೋತಾ ಇದ್ದೀನಿ. ಕಡಲೆ ಬೀಜನ ಈ ಥರ ನೆನೆಸಿ ಹಾಕೋದ್ರಿಂದ ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ನಿಪ್ಪಟ್ಟು. ಈಗ ಫಸ್ಟು ಈ ಹಿಟ್ಟನ್ನೆಲ್ಲನೂ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಖಾರದ್ದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕಲ್ವ, ಸೊ ಹಾಗಾಗಿ ಚೆನ್ನಾಗಿ ಕೈಯಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ. ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 2.5 ಕಪ್ಪಷ್ಟು ನೀರನ್ನು ತೊಗೊಳ್ತು 3 ಕಪ್ಪು ಅಕ್ಕಿ ಹಿಟ್ಟಿಗೆ. ತುಂಬ ತೆಳುವಾಗಿ ಬೇಡ, ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಮತ್ತು ಸ್ನ್ಯಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು ಬಾಕ್ಸಿಗೆ, ಅಷ್ಟು ರುಚಿಯಾಗಿರುತ್ತೆ. ನಾವು ಸುಮ್ಮನೆ ಮಕ್ಕಳಿಗೆ ಅಂಗಡಿಯಿಂದ ಎಲ್ಲ ತೊಗೊಂಬಂದು ಕೊಡೋದಕ್ಕಿಂತ ಫ್ರೀ ಆದಾಗ ಈ ಥರ ಮನೇಲೇ ಮಾಡಿಟ್ಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ ಮಿಕ್ಸಿಂಗ್ ಬೌಲು ಸ್ವಲ್ಪ ಚಿಕ್ಕದಾಗಿದ್ದರಿಂದ ನಾನು ಬೇರೆ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಹಾಕಿ ಈ ಹಿಟ್ಟಿನ ಅದಕ್ಕೆ ಇಷ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಇದೇ ಅದಕ್ಕೆ ಕಲಸಿ ಇದನ್ನು ಸುಮಾರು ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟುಗಳು ಕೂಡ ಬರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. 10 ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದಿದ ನಂತರ ಒಂದು ವೈಟ್ ಕಲರ್ ಕಾಟನ್ ಬಟ್ಟೆನ ತೇವ ಮಾಡಿಬಿಟ್ಟು ಈ ಹಿಟ್ಟನ್ನು ಮುಚ್ಚಿಡಬೇಕಾಗುತ್ತೆ. ಆವಾಗ ಹಿಟ್ಟು ಸಾಫ್ಟಾಗಿರುತ್ತೆ. ಇಲ್ಲಾಂದರೆ ಮೇಲೆಲ್ಲ ಡ್ರೈ ಆಗಿಬಿಟ್ಟು ನಾವು ನಿಪ್ಪಟ್ಟು ಮಾಡೋ ಕೊನೆಗೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಹಿಟ್ಟು. ಹಾಗಾಗಿ ಒಂದು ಕಾಟನ್ ಬಟ್ಟೆನ ತಣ್ಣೀರಲ್ಲಿ ನೆನೆಸಿ ಅದನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಬೇಕಾದ ಸೈಜಲ್ಲಿ ತುಂಬ ಚಿಕ್ಕದಾಗೆ ಮಾಡಿಕೊಂಡ್ರೂ ಇದು ಚೆನ್ನಾಗಿರುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೆ, ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಅನ್ನೋ ಹಾಗೆ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನಾದರೂ ಹಚ್ಕೊಂಡು ಫಸ್ಟು ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ಒಂದೊಂದು 3 4 ನಿಪ್ಪಟ್ಟುಗಳನ್ನ ಮಾಡಿಟ್ಕೊಂಡು ಆಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇದು ಸೈಜು ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ತುಂಬ ತೆಳುವಾಗಿ ಅಂತೂ ಬೇಡ. ತೆಳುವಾಗಿ ಮಾಡಿದ್ರೆ ಬೇಗ ಎಣ್ಣೆಲಿ ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ, ಅದು ಹಪ್ಪಳ ಥರ ಫೀಲ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪವಾಗಿ ಈ ನಿಪ್ಪಟ್ಟುಗಳನ್ನ ತಟ್ಕೊಳ್ಬೇಕಾಗುತ್ತೆ. ಯೂಶ್ವಲಿ ಎಲ್ಲ ನಿಪ್ಪಟ್ಟು ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿಕೊಂಡ್ರೂ ಸಾಕಾಗುತ್ತೆ. ನಾನಿಲ್ಲಿ ಒಂದು 3 ಉಂಡೆಗಳನ್ನ ಈ ಸೈಜ್ಗೆ ಮಾಡಿಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಆಯಿಲ್ ಕವರ್ಗೆ ಕಟ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ನ ಸ್ಪ್ರೆಡ್ ಮಾಡಿ, ನೀವು ಬಟರ್ ಪೇಪರ್ ಇದ್ದರೂ ಕೂಡ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಒಂದು ಉಂಡೆನ ಇಟ್ಟು ಮತ್ತು ಪೇಪರ್ನ ಈ ಥರ ಕ್ಲೋಸ್ ಮಾಡಿ ಒಂದು ಬೌಲ್ ಅಥವಾ ಲೋಟದಿಂದ ನಾವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಿಪ್ಪಟ್ಟು ಒಂದೇ ಸೈಜ್ಗೆ ಬರುತ್ತೆ, ರೌಂಡ್ ಶೇಪಿಗೆ ಬರುತ್ತೆ ಅಂತ. ಅಥವಾ ಕೈಯಲ್ಲಿ ಕೂಡ ತಟ್ಟಿ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಕೈಯಲ್ಲೇ ತೊಟ್ಟಿ ಮಾಡೋದು. ನಾನು ಕೈಯಲ್ಲೇ ಆರಾಮಾಗಿ ತಟ್ಕೊಂಡು ಈ ನಿಪ್ಪಟ್ಟುಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ರೊಟ್ಟಿಗಳು ಇದೆಲ್ಲ ಮಾಡಿ ಅಭ್ಯಾಸ ಇರೋದ್ರಿಂದ ಕೈಯಲ್ಲೇ ಈ ಥರ ತಟ್ಕೊಳ್ಬಿಡ್ತೀನಿ. ನಿಮಗೆ ಕೇಸ್ ಬರಲಿಲ್ಲ ಅಂದರೆ ಒಂದು ಬೌಲು ಅಥವಾ ಒಂದು ಲೋಟದ ಸಹಾಯದಿಂದ ಪ್ರೆಸ್ ಮಾಡಿಕೊಂಡ್ರೆ ಆರಾಮಾಗಿ ಬರುತ್ತೆ.
ಈ ಹದಕ್ಕಿದ್ರೆ ಸಾಕು. ತುಂಬ ತೆಳುವಾಗೂ ಇಲ್ಲ, ತುಂಬ ದಪ್ಪವಾಗೂ ಇಲ್ಲ. ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿತ್ತು. ಈಗ ಕಾದಿರೋ ಎಣ್ಣೆಗೆ ಒಂದೊಂದೇ ನಿಪ್ಪಟ್ಟುಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಒಂದೇ ಸಲ 2-3 ಹಾಕೋದಕ್ಕಿಂತ ಒಂದು ಅರ್ಧ ಭಾಗ ಬೆಂದು ಈ ಥರ ಮೇಲ್ಗಡೆ ಬರುತ್ತಲ್ವ ನಿಪ್ಪಟ್ಟು, ಆವಾಗ ಇನ್ನೊಂದನ್ನು ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅಂಟ್ಕೊಂಡು ಬಿಡುತ್ತೆ, ತೆಗಿಯೋಕ್ಕೂ ತುಂಬ ಕಷ್ಟ ಆಗುತ್ತೆ ನಮಗೆ. ಹಾಗಾಗಿ ಒಂದು ನಿಪ್ಪಟ್ಟು ಬೆಂದ್ಬಿಟ್ಟು ಮೇಲೆ ಬರುತ್ತಲ್ಲ, ಅದಾದ ನಂತರ ಇನ್ನೊಂದನ್ನು ಹಾಕಿ ಇದೇ ಥರ ಎಲ್ಲ ನಿಪ್ಪಟ್ಟುಗಳನ್ನು ಫ್ರೈ ಮಾಡಿಟ್ಕೊಂಡ್ರೆ ಗರಿಯಾದ ರುಚಿಯಾದ ಹೆಸರುಬೇಳೆ ನಿಪ್ಪಟ್ಟುಗಳು ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಮಾಡ್ಕೊಳ್ಳುವಂಥ ನಿಪ್ಪಟ್ಟಿಗಿಂತ ಇದು ತುಂಬ ಡಿಫ್ರೆಂಟಾಗಿತ್ತು. ನಿಪ್ಪಟ್ಟು ಒಂದು ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದ ತಕ್ಷಣ ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಗರಿಯಾದ ಹೆಸರುಬೇಳೆ ನಿಪ್ಪಟ್ಟನ್ನು ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ಅಂತ. ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭೋದಯ.